ರೈತ ವಿರೋಧಿ ಸರ್ಕಾರ, ಎನ್ಡಿಎ ಆಕ್ರೋಶ. ಸರ್ಕಾರ ಎಚ್ಚರವಾಗಲಿ, ಎನ್ಡಿಎ ಎಚ್ಚರಿಕೆ. ಇದು ಒಂದು ರೈತ ವಿರೋಧಿ ಸರ್ಕಾರ. ಇದು ಪ್ರತಿ 3 ವರ್ಷದಿಂದ ರೈತರ ಆತ್ಮಹತ್ಯೆ ಜಾಸ್ತಿ ಆಗ್ತಾ ಇದೆ. ಬಡವರಿಗೂ ದುಡ್ಡು ಕಿತ್ಕೊಂಡು ಎಲ್ಲಾದ್ರಲ್ಲೂ ಜಾಸ್ತಿ ಮಾಡಿ ಅದನ್ನ ಕಿತ್ಕೊಂಡು ಅವರ ಗ್ಯಾರಂಟಿಗಳನ್ನ ಫುಲ್ಫಿಲ್ ಮಾಡೋದಕ್ಕೆ ಹೊರಟಿದ್ದಾರೆ. ರಾಜ್ಯದಲ್ಲಿ ರೈತ ವಿರೋಧಿ ನೀತಿಗಳನ್ನು ಅನುಸರಿಸುತ್ತಿದೆ ಅಂತ ಆರೋಪಿಸಿ ಕೊರಟಗೆರೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಒಕ್ಕೂಟದ ಕಾರ್ಯಕರ್ತರು ಭಾರೀ ಪ್ರತಿಭಟನೆ ನಡೆಸಿದರು. ರೈತರ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸದಿರುವುದು ಸೇರಿದಂತೆ ಸೂಕ್ತ ಬೆಂಬಲ ಬೆಲೆ ಘೋಷಿಸದಿರುವ ಬಗ್ಗೆ ಕಾರ್ಯಕರ್ತರು ಕಿಡಿಕಾರಿದರು. ಪಟ್ಟಣದ ಎಸ್ಎಸ್ಆರ್ ವೃತ್ತದಿಂದ ತಹಶೀಲ್ದಾರ್ ಕಚೇರಿಯವರೆಗೂ ಕಾರ್ಯಕರ್ತರು ಜಾಥಾ ನಡೆಸಿ ಪ್ರತಿಭಟನೆ ನಡೆಸಿದ್ದು, ಸರ್ಕಾರ ರೈತರ ಪರವಾಗಿ ಕೆಲಸ ಮಾಡದಿದ್ರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಅನಿವಾರ್ಯವಾಗುತ್ತದೆ ಅಂತ ಎಚ್ಚರಿಕೆ ನೀಡಿದರು. ನಂತರ ತಹಶೀಲ್ದಾರ್ ಕಚೇರಿಯಲ್ಲಿ ಮನವಿ ಪತ್ರ ಸಲ್ಲಿಸಿದ ಕಾರ್ಯಕರ್ತರು ರೈತರು ಎದುರಿಸುತ್ತಿರುವ ಅನ್ಯಾಯಗಳನ್ನು ಕೂಡಲೇ ಸರಿಪಡಿಸಬೇಕು ಅಂತ ಒತ್ತಾಯಿಸಿದರು. ಬಿಜೆಪಿ ಮಂಡಲ ಅಧ್ಯಕ್ಷ ರುದ್ರೇಶ್ ಮಾತನಾಡಿ, ರೈತರ ಸಮಸ್ಯೆಗಳಿಗೆ ಸರ್ಕಾರ ಸಂಪೂರ್ಣ ಪ್ರತಿಕ್ರಿಯೆ ನೀಡದೆ ತಕ್ಷಣ ಪರಿಹಾರ ಸಿಗದಿದ್ರೆ ಎನ್ಡಿಎ ಘಟಕದಿಂದ ಉಗ್ರ ಹೋರಾಟ ಎದುರಾಗಲಿದೆ ಅಂತ ಎಚ್ಚರಿಸಿದರು. ಮಾನ್ಯರೇ, ರೈತರಿಗೆ ಈಗ ಪ್ರತಿ 3 ವರ್ಷದಿಂದ ರೈತರ ಆತ್ಮಹತ್ಯೆ ಜಾಸ್ತಿ ಆಗ್ತಾ ಇದೆ. ನೆರೆ ಬಂದಾಗ ಅವ್ರಿಗೆ ಪರಿಹಾರ ಸಿಗ್ತಾ ಇಲ್ಲ. ಬೆಲೆ ಕುಸಿತ ಆದಾಗ ಬೆಲೆಗೆ ಪ್ರೋತ್ಸಾಹಧನ ಕೊಡ್ತಾ ಇಲ್ಲ. ಏನು ಇವರು ಬೆಂಬಲ ಬೆಲೆ ಕೊಡ್ತಾ ಇಲ್ಲ. ಪಂಪ್ ಸೆಟ್ಗೆ ವಿದ್ಯುತ್ ಕೊಡ್ತಾ ಇಲ್ಲ. ಏನೋ ಒಂದು ಪಂಪ್ ಸೆಟ್ಗಳಿಗೆ ಟ್ರಾನ್ಸ್ಫಾರ್ಮರ್ಗಳು ರೈತರಿಗೆ ನಮ್ಮ ಸರ್ಕಾರ ಇದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ 25,000 ಕಟ್ಟಿದ್ರೆ ಸಾಕು ಅವ್ರಿಗೆ ಟ್ರಾನ್ಸ್ಫಾರ್ಮರ್ ಕೊಡ್ತಾ ಇದ್ರು. ಈಗ 3 ಲಕ್ಷ ಆದ್ರೂ ಸಹ ಟ್ರಾನ್ಸ್ಫಾರ್ಮರ್ಗಳು ಸಿಗ್ತಾ ಇಲ್ಲ. ಅದಾದ್ಮೇಲೆ ಎಲ್ಲಾ ಒಂದು ಮೆಕ್ಕೆಜೋಳ ಆಗಿರ್ಬೋದು, ಕಬ್ಬಾಗಿರ್ಬೋದು, ಭತ್ತ ಆಗಿರ್ಬೋದು, ಎಲ್ಲಾ ರೈತರುಗಳಿಗೆ ಭಾರಿ ತೊಂದರೆ ಆಗ್ತಿದೆ. ಅದಕ್ಕೊಂದು ಪ್ರೋತ್ಸಾಹಧನನು ಕೊಡ್ತಾ ಇಲ್ಲ. ಈ ಒಂದು ಕಾಂಗ್ರೆಸ್ ಸರ್ಕಾರ ಏನು ಅವರ ಕುರ್ಜಿ ಕಾಳಗ ಮಾಡ್ಕೊಂಡು ಅವರ ಸಂಪುಟ ಪುನರ್ರಚನೆ ಮಾಡ್ಕೊಳ್ಳೋ ಒಂದು ಹಂತದಲ್ಲಿ 1 ತಿಂಗಳಿಂದ ಇಡೀ ರಾಜಕೀಯ ವ್ಯವಸ್ಥೆನೆ, ಆಡಳಿತ ವ್ಯವಸ್ಥೆನೆ ಕುಸ್ತೋಗಿದೆ. ಸರ್ಕಾರ ನಿಷ್ಕ್ರಿಯ ಆಗಿದೆ. ಈ ಕೂಡಲೇ ಸರ್ಕಾರದ ಘನತೆವೆತ್ತ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಏನಿದ್ದಾರೆ, ಅವರು ರೈತರುಗಳ ಕಷ್ಟ ಸುಖನ ಸ್ಪಂದಿಸ ಅಂತ ಕೆಲಸ ಮಾಡ್ಬೇಕು. ಇಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಅದನ್ನ ಬಿಟ್ಟು ಈ ರೀತಿನಲ್ಲಿ ಅವರ ಧೋರಣೆ ಅನುಸರಿಸ್ತಿದ್ದಾರೆ. 80%ಕ್ಕಿಂತ ಹೆಚ್ಚು ರಾಜ್ಯದಲ್ಲಿ ರೈತರುಗಳು ಅವ್ರಿಗೆ ಓಟ್ ಹಾಕಿದ್ದಾರೆ. ಆ ಒಂದು ರೈತರ ಅನ್ನದಾತರ ಋಣ ತೀರ್ಸ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ಬೇಕಾಗುತ್ತೆ ಅಂತ ಹೇಳಿ ಈ ಎನ್ಡಿಎ ಮೈತ್ರಿಕೂಟದಿಂದ ನಾವು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ. ಎನ್ಡಿಎ ವತಿಯಿಂದ ರೈತರು ಎದುರಿಸುತ್ತಿರುವಂತಹ ವಿವಿಧ ಸಮಸ್ಯೆಗಳ ಮತ್ತು ರಾಜ್ಯ ಸರ್ಕಾರದ ನೀತಿಗಳನ್ನ ಕುರಿತು ಮನವಿಯನ್ನ ಸಲ್ಲಿಸಿದ್ರು. ತನ್ನ ಸರ್ಕಾರದ ಗಮನಕ್ಕೆ ಈ ಕೂಡಲೇ ಈ ಮೂಲಕ ತಮ್ಮೆಲ್ಲರಿಗೂ ಭರವಸೆ. ಧನ್ಯವಾದಗಳು. ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಪವನ್ ಕುಮಾರ್ ಮಾತನಾಡಿ, ಸರ್ಕಾರದ ಮೇಲೆ ತೀವ್ರ ವಾಗ್ದಾಳಿ ನಡೆಸಿದರು. ಗುರುತಿನ ರಾಜಕೀಯಕ್ಕಾಗಿ ಸರ್ಕಾರ ಜನರ ಸಮಸ್ಯೆಗಳನ್ನು ಮರೆತಿದೆ. ರೈತರ ಹಿತ ಕಾಪಾಡಲು ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು. ಜೆಡಿಎಸ್ ಮುಖಂಡ ಕಾಮರಾಜ್ ಮಾತನಾಡಿ, ತಾಲೂಕಿನಲ್ಲಿ ಮಳೆ ಕೊರತೆಯಿಂದ ಬೆಳೆ ನಷ್ಟ, ಅನಾವೃಷ್ಟಿ ಮತ್ತು ಸಾಲದ ಒತ್ತಡದಿಂದ ರೈತರು ಆತ್ಮಹತ್ಯೆಗೆ ತಳ್ಳಲ್ಪಡ್ತಾ ಇದ್ದಾರೆ. ಎಪಿಎಂಸಿ ಓಪನ್ ಮಾದರಿ ಮಾರುಕಟ್ಟೆ ಪ್ರಾರಂಭವಾಗದೇ ಇರೋದ್ರಿಂದ ಮಾರಾಟ ಸಮಸ್ಯೆ ಬಾಧಿಸ್ತಾ ಇದೆ. ರೈತರ ಪರವಾಗಿ ಕಾರ್ಯನಿರ್ವಹಿಸಬೇಕು ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರ ಇವತ್ತು ರೈತರಿಗೆ, ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ 28% ಸ್ಲಾಬ್ ಇದ್ದಂತ GSTನ 12% ತಂದಿಳಿಸಿ ಮಾಡ್ತಾರೆ. ಅದೇ ಒಂದು ತುಪ್ಪದ ಬೆಲೆ ನಮ್ದು 1 ಲೀಟರ್ಗೆ 90 ರೂಪಾಯಿ ಕಡಿಮೆ ಆಗ್ತದೆ. ಆದ್ರೆ ಇವರು ಅದಕ್ಕೆ 6+3 9% ಸೇರಿಸಿ ಅದೇ 90 ರೂಪಾಯಿನ ಜಾಸ್ತಿ ಮಾಡಿ ಈ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಮತ್ತು ಈ ಕರ್ನಾಟಕ ಸಾರ್ವಜನಿಕರಿಗೆ ಹೆಚ್ಚುವರಿಯಾಗಿ ಅಧಿಕಾರ ಮಾಡ್ತಾರೆ. ಇದು ಯಾರು ರೈತರ ಪರವಾಗಿದ್ದಾರೆ, ಯಾರು ಸಾರ್ವಜನಿಕರ ಪರವಾಗಿದ್ದಾರೆ? ಕೇಂದ್ರ ಸರ್ಕಾರನ, ರಾಜ್ಯ ಸರ್ಕಾರನ? ಮುಂದಿನ ದಿನದಲ್ಲಿ ಈ ಕರ್ನಾಟಕ ರಾಜ್ಯ ಜನ ತೀರ್ಮಾನ ಮಾಡಬೇಕು. ಇವ್ರ ದುರಾಡಳಿತನ ಮುಂದಿನ ದಿನಗಳಲ್ಲಿ ಕಿತ್ತಾಕಿ ಈ ರೈತರ ಪರವಾಗಿರೋಂತ ಸರ್ಕಾರನ ಈ ಕರ್ನಾಟಕದ ಮಹಾಜನತೆ ತರಬೇಕು ಅಂತ ಹೇಳಿ ತಮ್ಮ ಮುಖಾಂತರ ನಾನು ಕೇಳ್ಕೊ. ರೈತರಿಗೆ ಪ್ರತಿ ವರ್ಷ 6,000 ಕೊಡೋದ್ರಲ್ಲಿ ಈಗಾಗಲೇ 21ನೇ ಕಂತು ರಿಲೀಸ್ ಮಾಡಿದ್ರು ಮೊನ್ನೆ ಮೋದಿ ಅವರು. ಯಡಿಯೂರಪ್ಪನವ್ರು ಇದ್ದಾಗ ಅದಕ್ಕೆ 4,000 ಸೇರಿಸ್ಕೊಡ್ತಿದ್ರು, ಅದನ್ನ ನಿಲ್ಸಾಕಿದ್ರಿ. ಸರಿ, ಬೊಮ್ಮಾಯಿನವ್ರು ಬಂದಾಗ ರೈತರ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ ಸ್ಕೀಮ್ ವಿದ್ಯಾನಿಧಿ ಅಂತ ಮಾಡಿದ್ರು.
ಅದನ್ನ ಬರ್ತಿದ್ದಂಗೆ ನಿಲ್ಸಾಕಿದ್ರಿ. ಆಮೇಲೆ ಹೈನುಗಾರಿಕೆಗೆ ಏನ್ ಪ್ರೋತ್ಸಾಹಧನ ಕೊಡ್ತಿದ್ರಿ ಅದನ್ನ ನಿಲ್ಸಿದಿರಿ. ಈ ರೀತಿ ಕರೆಂಟ್ 3 ಗಂಟೆ ಕರೆಂಟ್ ಕೊಡ್ತಿದ್ರಿ. ರೈತ ಏನ್ ಬೆಳಿಬೇಕು, ರಾತ್ರಿ ಹೊತ್ತು ಹೋಗಿ ಆ ಹೊಲದಲ್ಲಿ ಏನ್ ಒದ್ದಾಡ್ಬೇಕು, ಎಷ್ಟು ಹಾವು ಕಡತದಿಂದ ಎಷ್ಟು ರೈತರು ಸತ್ತಿದ್ದಾರೆ. ನೀವು ಯಾಕೆ ಬಹಳ ನೆಗ್ಲೆಕ್ಟ್ ಮಾಡ್ತಿದ್ದೀರಿ ಅಂತ ಇದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಬಹಳ ತೀವ್ರವಾದ ಹೋರಾಟಗಳನ್ನ ಹಮ್ಮಿಕೊಳ್ಬೇಕಾಗ್ತದೆ. ಇದಕ್ಕೆ ಈಗಲೇ ಎಚ್ಚರಿಕೆ ಕೊಟ್ಟು ಸರ್ಕಾರ ಎಚ್ಚೆತ್ಕೋಬೇಕು ಅಂತ ಹೇಳಿ ನನ್ನ ಮಾತು. ಒಂದ್ ಯೂನಿಟ್ಗೆ 700 ರೂಪಾಯಿ ರೇಟ್ ಮಾಡಿದ್ದಾರೆ. ಅವ್ನ್ ಮಾಮೂಲಿ ಏನ್ ಕಟ್ತಿದ್ದ ಅದಕ್ಕೆ ಡಬಲ್ ಇವತ್ತು ಕಟ್ತಾ ಇದ್ದಾನೆ. ಎಲ್ಲಾ ರೀತಿ ರೈತರ ಕಡೆಯಿಂದ ಸ್ಕೀಮ್ ಮಾಡಿ ಹೊರಟಿದ್ದಾರೆ ಬಿಟ್ರೆ ಯಾವುದೇ ಉದ್ಧಾರ ಆಗಂತ ಕೆಲಸ ಮಾಡಿಲ್ಲ. ಈ ಸರ್ಕಾರ ಬರೀ ಕುರ್ಚಿ ಕಿತ್ತಾಡ್ದಾಗ ಒದ್ದಾಡ್ ಸಾಯ್ತಾ ಇದೆ. ಆದಷ್ಟು ಇವ್ರಿಗೆ ಯೋಗ್ಯತೆ ಇದೆ ಸರ್ಕಾರ ಮಾಡ್ಲಿ, ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಬಿಟ್ಟು ಮನ್ಗೋಗ್ಬಿಡ್ಲಿ. ಯಾರು ಇರೋ ಅಂತ ಉತ್ತಮವಾದ ಕೆಲಸ ಮಾಡೋರು ಮಾಡ್ಲಿ. ಇವತ್ತು ಈ ಪಕ್ಕದ ರಾಷ್ಟ್ರಗಳೆಲ್ಲ ನೋಡಿದ್ರೆ 3,800 ರೂಪಾಯಿ ಟನ್ ಕಬ್ಬಿ ಕೊಡ್ತಾವ ರೈತರಿಗೆ. ನಮ್ ಕರ್ನಾಟಕ ಬಂದಿರೋದೇನ್ ದುರಂತ. ಎಲ್ಲಾ ಮಿನಿಸ್ಟರ್ಗಳೇ ಸಕ್ಕರೆ ಫ್ಯಾಕ್ಟ್ರಿಗಳು ಇರೋದು, ಎಲ್ಲಾ ಮಂತ್ರಿಗಳೇ ಇರೋದು. ಅವ್ರು ಹೇಳಿದ್ದೆ ಆಟ ಆಡಿ ಮಾಡಿದ್ದೆ ಕಾನೂನು. ಆ ಮಟ್ಟಕ್ಕೆ ಹೋಗಿ ಇವತ್ತು ರೈತರು ಬೀದಿಗೆ ಬರೋ ಸ್ಥಿತಿ ಬಂದಿದೆ. ಸುಮಾರು ಜನ ರೈತರು ಆತ್ಮಹತ್ಯೆ ಮಾಡ್ಕೋತಾವ್ರೆ. ಅದ್ರ ಬಗ್ಗೆ ನಮ್ಮಪ್ಪನ ಕ್ವಶನೇ ಮಾಡಿಲ್ಲ. ಅದನ್ನ ಏನಂತ ಕೇಳೋ ಮಟ್ಟಕ್ಕೆ ಹೋಗಿಲ್ಲ. ಇದೇ ಮಟ್ಟಕ್ಕೆ ಮುಂದುವರೆದ ನಾಳೆ ಬೆಳಗ್ಗೆ ರೈತರು ಬೀದಿಗಿಳಿದಾಗ ಅನುಮಾನನಿಲ್ಲ ಅಂತ ಹೇಳ್ತಾ ನಾನು ನನ್ನ ಮಾತು. ಪ್ರತಿಭಟನೆಯಲ್ಲಿ ಜೆಡಿಎಸ್ ಕಾರ್ಯದರ್ಶಿ ಲಕ್ಷ್ಮೀಶ್, ಮಾಜಿ ಕಾರ್ಯದರ್ಶಿ ನರಸಿಂಹಮೂರ್ತಿ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಚಿಕ್ಕರಂಗಯ್ಯ, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಹೇಂದ್ರ ಬಾಬು, ಹೋಬಳಿ ಅಧ್ಯಕ್ಷ ಚೇತನ್ ಹಾಗೂ ಅನೇಕ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು.